ರಾಜ್ಯಾದ್ಯಂತ ಕಾವೇರಿ ದಾಳಿ. ಇದರಂತೆ ಮೈಸೂರಿನಲ್ಲೂ ಕೂಡ ರೈತರ ಸರಣಿ ಪ್ರತಿಭಟನೆ ನಡೀತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಮೈಸೂರಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರೈತರು. ಸೊ ಎಲ್ಲ ಕಡೆನೂ ಬೆಂಗಳೂರಲ್ಲಿ ಜೋರಾಗಿದೆ, ಇದರಂತೆ ಮೈಸೂರಲ್ಲೂ ಸಹ ಪ್ರತಿಭಟನೆ ಜೋರಾಗಿದೆ. ಮೈಸೂರಿನಲ್ಲಿ ರೈತರ ಸರಣಿ ಪ್ರತಿಭಟನೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಪ್ರೊಟೆಸ್ಟ್. ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ. ಕರಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರೊಟೆಸ್ಟ್. ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರೊಟೆಸ್ಟ್. ನಮಗೆ ಕುಡಿಯಲು ನೀರಿಲ್ಲ, ತಮಿಳುನಾಡಿಗೆ ಹೇಗೆ ಬಿಡೋದು? ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನಾಕಾರರು ಆಕ್ರೋಶ. ರಾಜ್ಯಾದ್ಯಂತ ಕಾವೇರಿ ಪ್ರೊಟೆಸ್ಟ್ ಜೋರಾಗಿದೆ. ಇದರ ಬೆನ್ನಲ್ಲೇ ಮೈಸೂರಲ್ಲೂ ಕೂಡ ನೀವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರಬಹುದು. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಸೊ ಅಲ್ಲಿಯೂ ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮಗೆ ಕುಡಿಯಕ್ಕೆ ನೀರಿಲ್ಲ, ಇನ್ನು ನಿಮ್ಗೆ ಹೆಂಗ್ ಬಿಡ್ಲಿ ಸ್ವಾಮಿ? ಅದು ತಮಿಳುನಾಡಿಗೆ ಅಷ್ಟೊಂದು TMC ನೀರು ಬಿಡೋಕೆ ಸಾಧ್ಯನಾ? ಅವ್ರಿಗೇನಾದ್ರೂ ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಕುಡಿಯೋಕೆ ನೀರಿರಲ್ಲ, ಬರಗಾಲದ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ನಿಮ್ಮ ಆದೇಶವನ್ನ ಹಿಂಪಡಿರಿ ಅಂತ ಹೇಳ್ಬಿಟ್ಟು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಮೈಸೂರಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಾವೇರಿಯ ಕಿಚ್ಚು ರಾಜ್ಯಾದ್ಯಂತ ಜೋರಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಜಿಲ್ಲೆಯ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾವೇರಿ ನಮಗೆ ಸೇರಿದ್ದು, ನಮಗೆ ನೀರು ಕುಡಿಯೋಕಿಲ್ಲ, ಇನ್ನು ನಿಮಗೆಲ್ಲ ಹೇಗೆ ಬಿಡೋದು? ಅಷ್ಟೊಂದು TMC ನೀರು ಯಾಕೆ ಬಿಡಬೇಕು ಅನ್ನೋದನ್ನ ಆಧರಿಸಿ ನೀವು ಆದೇಶವನ್ನು ಹಿಂಪಡಿರಿ, ಇಲ್ಲಾಂದ್ರೆ ನಾವು ಮತ್ತೊಂದಷ್ಟು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರಂತೆ ಮೈಸೂರಲ್ಲೂ ಸಹ ಕಾವೇರಿಯ ಕಿಚ್ಚು ಜೋರಾಗಿದ್ದು ರಸ್ತೆಗಳಲ್ಲಿ ಕಬ್ಬು ಬೆಳೆಗಾರರ ಸಂಘದಿಂದ ಅಂದರೆ ರೈತರು ಎಲ್ಲರೂ ಕೂಡ ಉರುಳು ಸೇವೆ ಮಾಡುವ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು, ಮೈಸೂರಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ KRS ಜಲಾಶಯದಿಂದ ನಾವೇನು ಜೂನ್ ಜುಲೈಲಿ ಬಿಡಬೇಕಿತ್ತು TMC ನೀರು, ಅದಕ್ಕಿಂತ ಜಾಸ್ತಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಂತೆ ಮೈಸೂರಲ್ಲೂ ಸಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಕರೆಸ್ಪಾಂಡೆಂಟ್ ಆದಂತಹ ರಾಘವೇಂದ್ರ. ಮೈಸೂರಲ್ಲೂ ಕೂಡ ಕಾವೇರಿಯ ಕಿಚ್ಚು ಜೋರಾಗಿದೆ. ರೈತರು ಸರಣಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಹೌದು ಶಿಲ್ಪ, ಏನು ಮೈಸೂರು ಭಾಗದಲ್ಲಿ ರೈತರ ಹೋರಾಟದ ಕಿಚ್ಚು ಹೆಚ್ಚಾಗಿದೆ. ಯಾಕಂದ್ರೆ ಏನು CWRC ಆದೇಶ ನೀಡಿದೆ, ಕಾವೇರಿ ನೀರನ್ನ ಹರಿಸ್ಬೇಕು ಅನ್ನುವಂತ ಈ ಆದೇಶ ಏನಿದೆ ಅದನ್ನ ಧಿಕ್ಕರಿಸಬೇಕು ಅಂತೇಳಿ ಒಂದು ರೈತರ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಬೆಳಗ್ಗೆಯಿಂದಲೇ ಹಳ್ಳಿಕೆರೆ ಉಂಡಿ ಭಾಗ್ಯರಾಜ್ ಇರ್ಬೋದು, ಕುರುಬೂರು ಶಾಂತಕುಮಾರ್ ಇರ್ಬೋದು, ಬಡಗಲ್ಪುರ ನಾಗೇಂದ್ರ ಇರ್ಬೋದು, ಹೀಗೆ ವಿವಿಧ ರೈತ ಸಂಘಟನೆಗಳ ಮುಖಂಡರು ಬೇರೆ ಬೇರೆ ಕಡೆ, ಮೈಸೂರಿನ ಬೇರೆ ಬೇರೆ ಕಡೆ ರಸ್ತೆ ಕಡೆ ಉರುಳು ಸೇವೆ ಹೀಗೆ ಎಲ್ಲ ವ್ಯಾಪಕವಾದಂತ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆಗ್ರಹ ಒಂದೇ, ಯಾವುದೇ ಕಾರಣಕ್ಕೂ ಈ CWRC ಆದೇಶ ಏನಿದೆ ಅದನ್ನ ಪಾಲನೆ ಮಾಡಬಾರದು, ಅದನ್ನ ಧಿಕ್ಕರಿಸಬೇಕು. ಯಾಕಂದ್ರೆ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ನಮಗೆ ಮಳೆಯ ಕೊರತೆಯಾಗಿ ನೀರಿನ ಅಭಾವ ಆಗಿದೆ, ಕುಡಿಯೋ ನೀರ್ಲಿಕ್ಕೂ ಸಮಸ್ಯೆ ಆಗುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ಈ ಆದೇಶವನ್ನ ಪಾಲನೆ ಮಾಡಿದ್ದೇ ಆದ್ರೆ ಸುಮಾರು 4 TMC ನೀರು ಹರಿದೋಗುತ್ತೆ. ಆ 4 TMC ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ನಮಗೆ ಸಾಧ್ಯನೇ ಇಲ್ಲ. ನಮಗೆ KRS ನ ಜಲಾಶಯದ ಮಟ್ಟ 92 ಅಡಿ ಇದೆ. ಈ ನೀರನ್ನ ಹರಿಸಿದ್ದೇ ಆದ್ರೆ ಅದು 85 ಅಡಿಗೆ ಹಿಡಿಬಹುದು. ಅದಾದ್ಮೇಲೆ ಇನ್ನೂ ಕುಗ್ಬಹುದು. ಮಳೆ ಬಂದ್ರೆ ಬಚಾವು, ಇಲ್ಲ ಅಂತಂದ್ರೆ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಭಾರಿ ಸಂಕಷ್ಟ ಎದುರಾಗ್ತದೆ. ಇನ್ನು ಕಬಿನಿ ಜಲಾಶಯ ಭರ್ತಿಯಾಗಿಲ್ಲ, ಹೇಮಾವತಿ ಜಲಾಶಯ ಭರ್ತಿಯಾಗಿಲ್ಲ, ಹಾರಂಗಿ ಜಲಾಶಯ ಮಾತ್ರ ಭರ್ತಿಯಾಗಿ ಸ್ವಲ್ಪ ಪ್ರಮಾಣದ ನೀರು KRS ಬರ್ತಾ ಇದೆ. ಅದನ್ನ ಬಿಟ್ರೆ ಮೈಸೂರು ಭಾಗದಲ್ಲಿ ನೀರಿಗೆ ಭಾರಿ ಅಭಾವ ಎದುರಾಗಿದೆ. ಹೀಗಾಗಿ ಮೈಸೂರು ಭಾಗದಲ್ಲಿ ವ್ಯಾಪಕವಾಗಿ ಎಲ್ಲ ರೈತರುಗಳು ಕೂಡ ಈಗ ಹಂತ ಹಂತವಾಗಿ ಬೀದಿಗಿಳುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನ ಪಾಲನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಅನ್ನ ಹೋಗಿ ಒಂದು ಆದೇಶಕ್ಕೆ ತಡೆ ತರಬೇಕು ಅನ್ನುವಂತ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಶಿಲ್ಪ, ಸರ್ಕಾರ ಸಮಗ್ರವಾಗಿ ವಾದ ಮಾಡಬೇಕು, ಸರಿಯಾದ ನ್ಯಾಯಾಧೀಶ ನೀಡಬೇಕು. ಈಗ ಹಾಗೆ ಅನ್ಯಾಯ ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು.
ಇದೇ ಈ ನಾಡಿನ ರೈತರ ಪರ ನಡೆಯುವಂತ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ನಾನು ಮಾತಾಡ್ತೀನಿ ನೋಡಿ, ಒಂದು ನಿಮಿಷ ನೋಡಿ, ಕಾವೇರಿ ಮಂಡಳಿಯ ಏನು ತೀರ್ಪು ಕೊಟ್ಟಿದ್ದಾರೋ ಅದು ಅವೈಜ್ಞಾನಿಕವಾದಂತಹ ತೀರ್ಪು. 2 ತಿಂಗಳಾಗಿದೆ ಮುಂಗಾರು ಮಳೆ ಪ್ರಾರಂಭ ಆಗಿ, ಒಂದು ಹನಿ ನೀರು ಯಾವುದೇ ಡ್ಯಾಮ್ನಲ್ಲೇ ಭರ್ತಿ ಆಗಿಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಮಣಿಬಾರ್ದು, ಮೇಲ್ಮನೆಯನ್ನು ತಲುಪಿಸಬೇಕು. 1991 ಇದೇ ರೀತಿ ಹೋರಾಟ ಆಗಿ ಆವತ್ತಿನ ಮುಖ್ಯಮಂತ್ರಿ ಸುಗ್ರೀವಾಗಿ ಹೊರಡಿಸಿದ್ರು ನೀರು ಬಿಡಲ್ಲ ಅಂತ. ಅದೇ ಸಾಲಿನಲ್ಲಿ ಇವತ್ತು DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗಟ್ಟಿಯಾದಂತ ನಿಲುವನ್ನ ಅವ್ರು ತಗೋಬೇಕು. ನಮ್ಮ ಹೋರಾಟ ರೈತರ ಪರವಾಗಿ, ಕುಡಿಯುವ ನೀರಿಗಾಗಿ ಹೋರಾಟ. ಎಲ್ಲ ಸಂಘಟನೆಗಳು ನೀವು ಗಮನಿಸ್ತಾ ಇರ್ಬೋದು, ಮಲ್ಲೇಶ್ವರಂನಲ್ಲಿ ಸಾರಾ ಗೋವಿಂದ್ ಹಾಗೆ ಶಿವರಾಮೇಗೌಡ ನೇತೃತ್ವದಲ್ಲಿ ಕಾವೇರಿ ಪ್ರೊಟೆಸ್ಟ್ ನಡೀತಾ ಇತ್ತು. ಸೊ ಕಾವೇರಿ ನೀರನ್ನ ಬಿಡಬಾರ್ದು ಅಂತೇಳಿ ಸಾರಾ ಗೋವಿಂದ್ ಅವರು ಸಹ ಕೇಳ್ಕೊಂಡಿದ್ರು. ಯಾಕಂದ್ರೆ ಈ ಹಿಂದೆಯೂ ಸಹ ಸಾರಾ ಗೋವಿಂದ್ ಅವರು 1991ರಲ್ಲೂ ಸಹ ಈ ಒಂದು ಕಾವೇರಿ ಬಿಡಬಾರ್ದು ಅಂತ ಇದೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸೊ ಅವರು ಸಹ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಈಗಲೂ ಸಹ ಮಲ್ಲೇಶ್ವರಂನಲ್ಲಿ ಇವರ ಒಂದು ಬಣದಿಂದ ಕಾವೇರಿ ನೀರು ಯಾವ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಬಿಡಬಾರ್ದು ಅಂತ ಆಗ್ರಹಿಸಿ, ಸರ್ಕಾರಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯ ಕಿಚ್ಚು ಮಲ್ಲೇಶ್ವರಂನಲ್ಲಿ ಜೋರಾಗ್ತಿದ್ದಂತೆ ಅವರೆಲ್ಲರನ್ನೂ ಕೂಡ ಖಾಕಿ ಪಡೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಗಮನಿಸ್ತಾ ಇರಬಹುದು. ಒಂದು ಕಡೆ ನಾವು ಮೈಸೂರಿನ ವಿಜುವಲ್ಸ್ ತೋರಿಸ್ತಾ ಇದ್ವಿ. ರೋಡಲ್ಲಿ ಉರುಳು ಸೇವೆ ಮಾಡುವ ಮೂಲಕ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಶಿವರಾಮೇಗೌಡ ಹಾಗೂ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತು. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಪೊಲೀಸರು ಅವರ ಪ್ರತಿಭಟನಾಕಾರನ ವಶಕ್ಕೆ ಪಡ್ಕೊಂಡ್ರು. ಮತ್ತೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಕರವೇ ನಾರಾಯಣಗೌಡರ ನೇತೃತ್ವದಲ್ಲೂ ಸಹ ಪ್ರತಿಭಟನೆ ಜೋರಾಗ್ತಾ ಇದೆ. ಅಲ್ಲೂ ಸಹ ಪ್ರತಿಭಟನೆ ನಡೀತದೆ. ಓವರ್ ಆಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕಾವೇರಿ ನೀರು ಬಿಡಬಾರ್ದು, ನೀವೇನು ಆದೇಶವನ್ನ ಹೊರಡಿಸಿದಿರಾ ಆ ಆದೇಶವನ್ನ ಹಿಂಪಡಿಬೇಕು. ಸೊ ಹೀಗಾಗಿ ಕಾವೇರಿಯ ಪ್ರತಿಭಟನೆ ರಾಜ್ಯಾದ್ಯಂತ ಜೋರಾಗಿದೆ.